ಏಟು ಸಾಗರನಿಗೆ ಹೊಡೆದ್ರೆ ಕೆಟ್ಟು ಹೋಗುತ್ತದೆ ನಿನ್ನ ಪರಿಣಾಮ. ಅಂದು ಸಾಗರನ ಜೊತೆ ಪ್ರೇಮ ಸಾಗರದಲ್ಲಿ ಈಜುವಾಗ ಮೋಜುಗಾರನಂತೆ ಬಂದು ನಮ್ಮಿಬ್ಬರ ಮದುವೆ ಮಾಡ್ತೀನಿ ಅಂತ ಹೇಳಿದ ಮಾತು ಸುಳ್ಳು ಜನ ಸುಳ್ಳು. ಕಳ್ಳರಂತೆ ಪ್ರೇಮ ಸಾಗರದಲ್ಲಿ ಅಂಜಕ್ಕೆ ನಾನು ಬಿಡೋದಿಲ್ಲ. ಸಂಚನ ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ನನಗೆ ಕೊಟ್ಟು ಮದುವೆ ಮಾಡ್ತೇನೆ ನನ್ನ ಮಗನು. ಓಕೆ ಮಾವ, ಓಕೆ. ಹಲೋ ಸುಲ್ತಾನ್. ಹಾ ಬೋಲೋ. ಹಾ ಹಾ ಓಕೆ ಸುಲ್ತಾನ್, ಓಕೆ. ಸಹಿ ಮಾಡಿಸ್ಕೊಂಡು ಬರುತ್ತೇನೆ. ಬಿಲ್ಡಿಂಗ್ ಅನ್ನು ತೆಗೆದುಕೊಂಡಿದ್ದಾನೆ. ಅದನ್ನು ಈಗ ಹೆಸರಿಗೆ ಮಾಡಬೇಕೆಂದು ಅವನು ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ ನಾನು ನನ್ನ ಕಾಗದ ಪತ್ರಕ್ಕೆ ನೀನು ಸಹಿ ಮಾಡಿ ಆ ಬಿಲ್ಡಿಂಗ್ ನಿನ್ನ ಹೆಸರಿಗೆ ಮಾಡುತ್ತೇನೆ. ಅದಕ್ಕೆ ಹೇಳ್ತದೆ ಜಯರಾಜ್, ಕಾಗದ ಪತ್ರವನ್ನು ಅದನ್ನ ಹೆಸರಿಗೆ ಮಾಡೋದು ಸುಳ್ಳು. ನೀವು ಊರ್ ಮಂದಿಗೆ ನೀರು ಕುಡಿಸ್ತೀರಿ, ಆದ್ರ ನಾವು ನಿಮಗ ನೀರು ಕುಡಿಸೋ ಕೊಟ್ಟಿವ. ರಾಜ ಇವಾಗ ನಾ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸ್ಕೊಳ್ಳೋದಕ್ಕೆ ಬಂದನ. ಅದಕ್ಕೆ ನಾವು ವಾರಸಾಗಿ ಮೆರೆಯುವುದಕ್ಕಾಗಿ ನಾನೇನು ಬರ್ತೇನೆ. ಅಂದು ರಾವಣದಲ್ಲಿ ರಾಮ ಲಕ್ಷ್ಮಣಿಗೆ ಬಂದಿತ್ತು ವನವಾಸ. ಅಂದ ಹಿಂದೂ ಕವಿಯಲ್ಲಿ ನಿಮ್ಮಿಬ್ಬರಂತ ಬಂದರು ಸರ್ವಾಸ. ನನ್ನ ಅಯ್ಯನನ್ನು ಕಾಪಾಡುವುದಕ್ಕಾಗಿ ಬಡವರ ಬೆವರಿನಿಂದ ಮೈ ತೆಗೆದುಕೊಳ್ಳುವ ನಿನ್ನಂತ ಸೊಕ್ಕಿನ ಶ್ರೀಮಂತರನ್ನು ಸೊಕ್ಕಡಗಿಸಲು ಬಂದ ಈ ಕಲಿಯುಗದ ಕಾರಣ
ಅದರಲ್ಲಿ ಗುಂಡಿದ್ರೆ ತಾನೇ ನೀನು ಗುಂಡು ಹಾರಿಸಲು ಸಾಧ್ಯ. ಯಾವ ಕಡೆಗೆ ದೋಷ? ನನ್ನ ಸಾಗರದ ಪ್ರೀತಿಯನ್ನು ತಿರಸ್ಕರಿಸಿದ ಕಾರಣಕ್ಕಾಗಿ ದರ್ಪದ ದರ್ಬಾರದಲ್ಲಿ ಬೆಳೆದು ನಿನ್ನಂತ ಕೆಟ್ಟ ಹುಳುಗಳನ್ನ ಬದುಕಲು ಬಿಡಬಾರದು ಜಯರಾಜ್. ಇದೇ ಲಾಂಗಿನಿಂದ ಕೊಚ್ಚಿ ಹಾಕಿ ಅವಿನಾಶ್ ಬಿಡುತ್ತೇನೆ, ಆದರೆ ನನ್ನ ಮೊದಲು ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕು. ಕಳೆದು ಹೋದ ನನ್ನ ಅಣ್ಣ ತಮ್ಮಂದಿರಲ್ಲಿ ನನ್ನ ಸೋದರರೇ ಮಂಜುವಲ್ಲಿ ನೋಡ್ತಮ್ಮ, ನಿಮ್ಮ ಅವನ ಮಗ ಬಾಂಬೆದಾಗ ಭಿಕ್ಷಾಬ್ಲಕಚ್ಚ ರೆಕಾರ್ಡ್. ಅಯ್ಯೋ ದೇವರೇ, ನನ್ನ ಮಂಜು ಕಣ್ಣು ಕಳೆದುಕೊಂಡನೆ ದೇವರೇ. ಹಾಗಾದರೆ ನನ್ನ ತಮ್ಮ ಎಲ್ಲಿ? ನಿಮ್ಮ ತಾಮರಿ ಬಾಂಬೆದಾಗ ಭಿಕ್ಷಾಬ್ಲಕಚ್ಚಾರಿ ತಮ್ಮರ. ಇವರಿ ನಿಮ್ಮ ತಮ್ಮ ಸೂರ್ಯ. ಅಣ್ಣ, ನನ್ನಿಂದಲೇ ಮೋಸ ಮಾಡಲು ನಿಮ್ಮ ಕೆಟ್ಟ ಕಾರ್ಯ ಸಾಧಿಸಿಕೊಂಡಿರುವಲ್ಲ. ಲೇ ಗೌಡ, ನಮ್ಮೆರಡು ಮಣಿತನ ಮಣ್ಣು ಪಾಲು ಮಾಡಿದ್ದಕ್ಕಾಗಿ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಏನು ಮಾಡಬೇಡ, ನನ್ನ ಮಗನಿಗೆ ಮದುವೆ ಮಾಡುತ್ತೇನೆ. ನಿನ್ನನ್ನು ಬಿಟ್ಟು ಬಿಡಬೇಕೇನು ಕೆಟ್ಟ ಸೂಳೆ ಮಗನೇ? ನೆನೆಸಿಕೋ ನಿನ್ನ ಮನೆ ದೇವರನ್ನ. ನಮ್ಮ ಮನೆತನ ಮಸನ ಮಾಡಿದ್ದಕ್ಕಾಗಿ, ನಮ್ಮ ಮಗುವಿನ ಕಣ್ಣ ತೆಗೆದ ಶೇಡಿಗಾಗಿ ಇಂದು ಈ ಭೂಮಿಯ ಮೇಲೆ ನಿನ್ನನ್ನು ಬದುಕಿರಬಾರದು. ಅಣ್ಣ, ಈ ಗೌಡನ ಮನೆಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಬರ್ತೇನೆ. ಅವಿನಾಶ್, ಹಿಂದೆ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ. ಸಂಚನ, ನೀನು ನನ್ನ ತಂಗಿ ಇದ್ದಾಗೆ. ಶಿವ ಶಿವ ಮಲೇಶಿ, ಇವರನ್ನು ಕರೆದುಕೊಂಡು ಶಿವಾನಂದನ ಮನೆಯಲ್ಲಿರಪ್ಪ. ಸೂರ್ಯ, ಇನ್ನೊಂದು ಬೇಟೆ ನಮ್ಮ ಕೈಯಿಂದ ತಪ್ಪಿಸಿಕೊಂಡಿದೆ.